ಎಲ್ರಿಗೂ ನಮಸ್ಕಾರ. ಫುಡೀಸ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಂದರೆ ಸ್ವಲ್ಪ ಹುಳಿಯಾಗಿರೋ ಸಿಹಿಯಾಗಿರುವಂತಹ ಮಾವಿನ ಹಣ್ಣಿನ ಜಾಮ್ ಮನೆಯಲ್ಲೇ ಮಾಡಿರೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾನು 2 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಒಂದು ಚೆನ್ನಾಗಿರೋ ಸಿಹಿಯಾಗಿರೋ ಒಳ್ಳೆ ಜಾತಿ ಹಣ್ಣು, ಇನ್ನೊಂದು ಸಾಧಾರಣವಾಗಿ ಸ್ವಲ್ಪ ಹುಳಿ ಇರ್ಬೋದು ಆ ಥರದನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಈ ಥರ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಇಟ್ಕೊಳ್ಳೋಣ. ಇದನ್ನು ರುಬ್ಬೋದು ಆಪ್ಷನಲ್ ಆ್ಯಕ್ಚುಲಿ, ಹಾಗೇ ಬಿಸಿ ಮಾಡಿ ಜಾಮ್ ಕೂಡ ಮಾಡ್ಬೋದು. ಆದರೆ ನಾನು ನಮ್ಮನೇಲಿ ಚಿಕ್ಕ ಮಗು ಇರೋದ್ರಿಂದ ಅದಕ್ಕೆ ಕೆಲವೊಂದು ಸಲ ಇಷ್ಟ ಆಗಲ್ಲ ಈ ಥರ ಬಾಯಿಗೆ ಬಂದರೆ. ಆದ್ದರಿಂದ ನಾನು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಫೈನ್ ಪೇಸ್ಟ್ ಅಂದರೆ ಅಷ್ಟು ತುಂಬ ಆಗಬೇಕಂತಿಲ್ಲ, ಬಟ್ ಸ್ವಲ್ಪ ಮಟ್ಟಿಗೆ ಆಗಬೇಕು. ಮಾವಿನ ಹಣ್ಣನ್ನ ರುಬ್ಬಿಟ್ಕೊಂಡ್ಮೇಲೆ ಒಂದು 4 ಏಲಕ್ಕಿ, 1 ಕಪ್ ಆಗುವಷ್ಟು ಸಕ್ಕರೆನ ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು. ಸಕ್ಕರೆ ಎಷ್ಟು ತೊಗೋಬೇಕು ಅನ್ನೋದನ್ನು ನಾನಿಲ್ಲಿ ಕಪ್ಪಲ್ಲಿ ತೋರಿಸಿದ್ದೀನಿ ನೋಡಿ. ಈ ಸ್ಟೀಲ್ ಕಪ್ಪಲ್ಲಿ ನಾನು ಮಾವಿನ ಹಣ್ಣು ತೊಗೊಂಡಿದ್ದೆ, ಈ ಕಪ್ಪಲ್ಲಿ ಸಕ್ಕರೆ ತೊಗೊಂತಾ ಇದ್ದೀನಿ. ಇಷ್ಟೆಲ್ಲ ಆದಮೇಲೆ ಸ್ಟವ್ ಆನ್ ಮಾಡಿ ಒಂದು ದಪ್ಪ ತಳದ ಪಾತ್ರೆ, ಯಾವುದಾದ್ರೂ ಬಾಣಲಿನ ಇಟ್ಕೊಳ್ಳಿ. ನಮ್ಮ ಬಾಣಲಿ ಹಳೇದಾಗಿದೆ, ಕೈಂಡ್ಲಿ ಇಗ್ನೋರ್ ಇಟ್. ಆಮೇಲೆ ಏನು ರುಬ್ಕೊಂಡಿದ್ದ ಪೇಸ್ಟನ್ನು ಈ ಬಾಣಲಿಗೆ ಹಾಕಿ ಚೆನ್ನಾಗಿ ಕಾಯಿಸಬೇಕು ಅಂದರೆ ಯಾವ ಥರ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಮಾವಿನ ಹಣ್ಣು ಬೆಂದಿದ್ದು ಸ್ಮೆಲ್ ಬರೋ ತನಕ ಅದು ಕಾಯಬೇಕು. ಕೈಯಾಡಿಸ್ತಾ ಇರಿ. ಆಮೇಲೆ ಪುಡಿ ಮಾಡ್ಕೊಂಡಿದ್ದಂಥ ಸಕ್ಕರೆಯನ್ನು ಹಾಕಿ, ಎಲ್ಲ ಸಕ್ಕರೆನೂ ಒಂದೇ ಸಲ ಹಾಕೋದು ಬೇಡ, ಒಂದು ಅರ್ಧ ಫಸ್ಟ್ ಹಾಕಿ. ಒಂದು ಸಲ ಸಕ್ಕರೆ ಹಾಕಿದ್ಮೇಲೆ ಫುಲ್ಲು ನೀರು ಆಗಿಬಿಡುತ್ತೆ, ಹೆದರೋ ಅವಶ್ಯಕತೆ ಇಲ್ಲ. ನಾನು ಫಸ್ಟ್ ಟೈಮ್ ಮಾಡಬೇಕಿದ್ರೆ ಅಯ್ಯಯ್ಯೋ ನನ್ನ ಜಾಮೆಲ್ಲ ಹೋಯ್ತು, ಮುಗೀತು ಕತೆ, ಇದೆಲ್ಲ ಹಾಳಾಗೋಯ್ತು ಅಂತ ನಿಂತ್ಕೊಂಡಿದ್ದೆ. ಬಟ್ ಆ್ಯಕ್ಚುಲಿ ಇಲ್ಲ, ಸಕ್ಕರೆ ಹಾಕಿದ್ಮೇಲೆ ಒಂದು ಸಲ ಹಂಗಾಗತ್ತೆ. ಆಮೇಲೆ ನೀವು ಕೈಯಾಡಿಸ್ತಾ ಇರಬೇಕು. ಅದಾದಮೇಲೆ ಸುಮಾರು ಹೊತ್ತಾದಮೇಲೆ ಗೊತ್ತಾಗುತ್ತೆ ನಿಮಗೆ, ಒಂದು ಪಾಕದ ಹದ ಬಂದಮೇಲೆ ಒಂದು 2 ಚಮಚ ತುಪ್ಪ ಹಾಕಿದರೆ ರುಚಿ ಜಾಸ್ತಿ ಆಗುತ್ತೆ, ಗಮ್ ಅಂತ ಸ್ಮೆಲ್ ಬರುತ್ತೆ. ಈಗ ಸಖತ್ತಾಗಿರೋ ಜಾಮ್ ನೋಡಿ ಹೇಗೆ ರೆಡಿ ಆಗ್ತಿದೆ. ಈ ಜಾಮಿನ ಹದ ಆ್ಯಕ್ಚುಲಿ ಈಗ ಕಾಣ್ತಾ ಇದೆ, ಘಮ್ ಅಂತ ಇದೆ, ಗೊತ್ತಾಗ್ತಾ ಇದೆ ವಿಡಿಯೋನಲ್ಲಿ. ಸ್ಮೆಲ್ ಬರ್ತಾ ಇದೆಯಾ, ಕಾಣ್ತಾ ಇದೆಯಲ್ವಾ? ಕರೆಕ್ಟಾಗಿ ಜಾಮು ಈ ಹದದಲ್ಲಿ ಇರಬೇಕು, ತುಂಬ ಗಟ್ಟಿ ಆದ್ರೂ ಚೆನ್ನಾಗಿರಲ್ಲ. ಈ ಥರ ಒಂದು ಜಾಮ್, ನಾನು ಕಿಸಾನ್ ಜಾಮ್ ಡಬ್ಬಿನೇ ತೊಗೊಂಡಿದ್ದು, ಅದೇ ಡಬ್ಬಿನಲ್ಲೇ ಹಾಕಿಡಿ ಗ್ಲಾಸ್ ಜಾರ್ ರೆಡಿ. ನೋಡಿ ನಿಮ್ಗೆ ಕಾಣ್ತಾ ಇದೆ, ಚಪಾತಿ, ಪೂರಿ, ದೋಸೆ ಅದಕ್ಕೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಎಸ್ಪೆಷಲಿ LKG UKG ಹೋಗೋ ಮಕ್ಳು ಇರ್ತಾರಲ್ಲ, ಅಮ್ಮಂದ್ರಿಗೆ ಅದೇ ಟೆನ್ಷನು ಏನು ಕೊಡೋದು ಅಂತ. ಪೂರಿ ಜೊತೆ ದೋಸೆ ಜೊತೆ ಈ ಥರ ಜಾಮ್ ಹಾಕ್ಕೊಟ್ರೆ ಹೆಲ್ದಿನೂ ಇರುತ್ತೆ, ಹೊರಗಿಂದು ಅಲ್ಲ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಮುಂದೆನೂ ಇಂಥದ್ದು ಕೆಲವೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ಹಾಕಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಈ ವಿಡಿಯೋಗಳು ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನಿಸಿದ್ರೆ ಅವರಿಗೂ ಶೇರ್ ಮಾಡಿ. ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು. ಬಾಯ್. ನಿಮ್ಮ ದಿನ ಶುಭವಾಗಿರಲಿ.